ಗೊತ್ತಿದ್ದಾರಂತೆ ಅದರ ಬಗ್ಗೆ ಗೊತ್ತಾನೆ. ನೋಡಿ, ನಮ್ಮ ಮನಸ್ಸು ಸರಿ ಇದ್ರೆ ಆನೆ ಪ್ರಮಾಣ ಯಾಕೆ ಸ್ವಾಮಿ? ಈ ಆನೆ ಪ್ರಮಾಣ ಇಲ್ಲ, ಯಾರು ಟೆಸ್ಟ್ ಮಾಡುವಂಥದ್ದು? ನಮ್ಮ ಮನಸ್ಸು ಸರಿ ಇರಬೇಕು. ನಮ್ಮ ಮನಸ್ಸಿನಲ್ಲಿ ಕಳ್ಳತನ ಇದ್ರೆ ಆನೆ ಪ್ರಮಾಣ ಯಾಕೆ? ದೇವರನ್ನು ದೇವಸ್ಥಾನದಲ್ಲೇ ಹೋಗಿ ಭಕ್ತಿ ಮಾಡ್ಬೇಕಂತಿಲ್ಲ, ಮನೆಯಲ್ಲಿ ಭಕ್ತಿ ಮಾಡಿದ್ರು ಒಳ್ಳೇದು, ಪೂಜೆ ಮಾಡಿ ಭಕ್ತಿ ಮಾಡ್ಬೇಕಂತಿಲ್ಲ, ಭಜನೆ ಮಾಡಿ ಭಕ್ತಿ ಮಾಡಿದ್ರೆ ಇನ್ನೂ ಒಳ್ಳೇದು. ಇವರು ಯಾರಿಗೆ ತೋರಿಸ್ಲಿಕ್ಕೆ ಅಲ್ಲಿ ಆನೆ ಮಾಡ್ಲಿಕ್ಕೆ ಬರುದು? ಇವರ ಮನಸ್ಸಾಕ್ಷಿಯನ್ನು ಪರಿಸ್ಥಿತಿ ತಿದ್ದುಕೊಳ್ಳಿ, ಮತ್ತೆ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ಲಿ. ಅಭಿವೃದ್ಧಿ ಪರವಾಗಿ ಜನ ಯಾವಾಗಲೂ ಗಮನ ಕೊಡ್ತಾರೆ. ಇವತ್ತಲ್ಲ ನಾಳೆ ಅದಕ್ಕೆ ರಿಸಲ್ಟ್ ಇದೇ ಇದೆ, ಫಲ ಇದೇ ಇದೆ. ಹಠಮತದಾನ ಆಗಿದೆ ಅಲ್ಲ. ಬಿಜೆಪಿ ಅವರು ಎಲ್ಲ ಕರಾವಳಿ ಒಬ್ಬ ಶಾಸಕರಿದ್ದಾರಂತೆ ಬಿಜೆಪಿ. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಯಾರು ಅಡ್ಡ ಮತದಾನ ಹಾಗಾದ್ರೆ ಅಲ್ಲಿ ಮತ ಹೇಗೆ ಜಾಸ್ತಿ ಆಗ್ತದೆ? ಹಾಗಾದ್ರೆ ಬಿಜೆಪಿ ಅವರಿಗೆ ಅವರ ಜೊತೆ ಕಂಟ್ರೋಲ್ ಇಲ್ಲ ಅಂತ ಆಯ್ತಲ್ಲ, ಅದು ಜೆಡಿಎಸ್ ಅವರಿಗೆ ಏನು ಕಂಟ್ರೋಲ್ ಇಲ್ಲ ಅಂತ ಆಯ್ತಲ್ಲ. ಹಾಗಾದ್ರೆ ಎಲ್ಲಿ ಸ್ವೀಟ್ ಇದೆ ಅಲ್ಲಿ ಹೋಗ್ತದೆ ಅಂತ ಆಯ್ತಲ್ಲ. ಎಲ್ಲಿದೆ ಶಿಸ್ತು? ಎಲ್ಲಿ ಹೋಗಿದೆ? ಸ್ವೀಟ್ ಇದ್ದಲ್ಲಿ ಇರುವೆ ಹೋಗ್ತದೆ, ಸ್ವೀಟ್ ಅಲ್ಲಿ ಏನೋ ಕಂಡಿದೆ, ಇರುವೆ ಹೋಗಿದೆ, ಅಡ್ಡ ಮತದಾನ ಆಗಿದೆ. ನೀವೇನಾದ್ರು ಸ್ವೀಟ್ ಆಗಿದ್ರೆ ಕರಾವಳಿಯಲ್ಲಿ ಪ್ರಮುಖ ನಾವು ಸೀಟ್ ಹಾಕುವಷ್ಟು ದೊಡ್ಡವರು ಆಗ್ಲಿಲ್ಲ.